Talk to me. ಹಾಯ್ ಎಲ್ಲರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಮಕ್ಕೂಸ್ ಮ್ಯಾಜಿಕ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತ ಹೇಳಿದ್ರೆ, ಸದ್ಯಕ್ಕೆ ಟೈಮ್ ಬಂದು 4:12 ಆಗ್ತಿದೆ. ಸೊ ಫಸ್ಟು ರೆಡಿ ಆಗಿಬಿಟ್ಟು ಮತ್ತೆ ಹೇಳ್ತೀನಿ ಏನಾಗಿದೆ ಅಂತ. ಸೊ ಇವತ್ತಿನಿಂದ ನಾನು ಸೆಕೆಂಡ್ ಸೆಮ್ ಸ್ಟಾರ್ಟ್ ಆಗಿದೆ ಗುರು. ನಾನು ಇನ್ನೂ ಕಾಲೇಜ್ಗೆ ಹೋಗಿಲ್ಲ, 4 ದಿನ ಆಯ್ತು ಕಾಲೇಜ್ಗೆ ಹೋಗಿ. ಇನ್ನು ಸ್ಟಾರ್ಟ್ ಆಗಿದೆ ಕಾಲೇಜ್, ಆದರೆ ನಾನು ಚಕ್ಕರ್ ಹೊಡ್ಕೊಂಡು ಮನೆಯಲ್ಲಿದ್ದೀನಿ. ಸೊ ಬನ್ನಿ, ಇವತ್ತು ಫಸ್ಟ್ ಡೇ ಕಾಲೇಜು, ಹೆಂಗೆ ಹೋಗ್ತೀನಿ, ಹೇಗೆ ಇರುತ್ತೆ ಅಂತ ನಿಮ್ಮ ಜೊತೆನೇ ಹೋಗ್ತಿದ್ದೀನಿ. ಸೊ ಬನ್ನಿ ಹೋಗೋಣ. ಈಗ ತಾನೇ ರೆಡಿ ಆಗಿದ್ದೀನಿ ಗುರು. ಸೆಕೆಂಡ್ ಸೆಮ್ಮು 2 ವಿಷಯ ಹೊಸ್ದಾಗಿ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಏನು ಅಂತ ಹೇಳಿದ್ರೆ, ಫಸ್ಟ್ ಚಿಂತಾಮಣಿಯಿಂದ ಟ್ರಾವೆಲ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಬಂದು PG ಬಿಡ್ತಿದ್ದೀನಿ ಗುರು. ಯಾಕೆ ಅಂತ ಹೇಳಿದ್ರೆ, ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಅನ್ಕೊಳ್ಳಿ, ಒಂದ್ ಸ್ವಲ್ಪ ನಮ್ ಪ್ರಾಬ್ಲಮ್ಸ್ ಅನ್ಕೊಳ್ಳಿ, ಪ್ರಾಬ್ಲಮ್ಸ್ ಅನ್ಕೊಳ್ಳಿ, ಯಾಕೆ ಸುಮ್ಮನೆ. ನೆಕ್ಸ್ಟ್ ಈಗ ಬೆಳಿಗ್ಗೆ ನಮ್ಮ ಅಮ್ಮ ನೋಡಿ, ಬೆಳಿಗ್ಗೆನೆ ಪಲಾವ್ ತೆಗಿತೀನಿ ನೋಡಿ, ಪಲಾವ್ ಮಾಡಿಟ್ಟಿದ್ದಾರೆ. ಇದು ಬೆಳಿಗ್ಗೆಗೆ, ಇದು ಮಧ್ಯಾಹ್ನಕ್ಕೆ, ಇದು ನನ್ನ ಖರ್ಚಿಗೆ ಕಾಸು. ಸೊ ಬನ್ನಿ ಈಗ ಸಿಗೋಣ ಹೋಗ್ತಾ. ಗುರು ಈಗ ಟೈಮ್ ಬಂದು ಸದ್ಯಕ್ಕೆ ಇವಾಗ ಬಿಡ್ತಿದ್ದೀನಿ. ಟೈಮ್ ಬಂದು ನೋಡಿ, ಕಾಣಿಸ್ತಿಲ್ಲಲ್ಲ, 4:58 ಆಗಿದೆ. ನಾವು 5:10 ಬಸ್ ಸ್ಟ್ಯಾಂಡಲ್ಲಿ ಇರಬೇಕು. ಸೊ ಬನ್ನಿ ಬೇಗ ಹೋಗೋಣ. ಇದೇ ಏನು ನೋಡ್ತಿದ್ದೀರಾ, ಇದೇ ನಮ್ಮ ಬೊಂಬು ಬಜಾರ್ ಗುರು, ನೋಡ್ಕೊಳ್ಳಿ. ಇದೇ ನಮ್ಮ ಬೊಂಬು ಬಜಾರು, ಚಿಕನ್ ಸೆಂಟರ್ಲಿದೆ, ತುಂಬ ಫೇಮಸ್ಸು ನಮ್ಮ ಚಿಂತಾಮಣಿಯಲ್ಲಿ. ಸೊ ನೋಡ್ತಿದ್ರಲ್ಲ, ಸ್ಮೆಲ್ ಮಾತ್ರ ಭಾರಿ ಸ್ಮೆಲ್ಲಿಯಾಗಿ ಹೊಡೆಯುತ್ತೆ. ನೀವಿದ್ರೆ ಗೊತ್ತಾಗುತ್ತೆ. ಸೊ ಬನ್ನಿ ಹೋಗೋಣ. ನೋಡ್ತಿದ್ದೀರಾ, ನಾನು ಮುಂದೆ ಇದಲ್ಲ, ಇದೇ ಬಸ್ಸಲ್ಲಿ ಇವಾಗ ನಾನು ಹೋಗೋದು ಬೆಂಗಳೂರಿಗೆ. ಸೊ ಬನ್ನಿ ಹೋಗ್ತಾ ಸಿಗೋಣ. ಕೇಳಿದೆ ಬಸ್ ಪಾಸು ಇಲ್ಲಲ್ಲೋ ಇರುತ್ತಾ ಇಲ್ಲ ಅಂತ, ಇದೆ ಅಂತ ಹೇಳಿದ್ರು. ಇವಾಗ ಬನ್ನಿ ಹೋಗೋಣ. ನಾನು ಟಿನ್ ಫ್ಯಾಕ್ಟ್ರಿ ಹತ್ರ ಇಳಿದು ಈಗ ಮತ್ತೆ ಮೆಟ್ರೋ ಕಾಣಿಸಿದ್ದೆ, ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಿದ್ದೀನಿ. ಸೊ ಬನ್ನಿ ಈಗ ಹೋಗೋಣ. ಮೆಜೆಸ್ಟಿಕ್ಕು ಆ ಚೇಂಜ್ ಮಾಡಬೇಕು, ಬ್ಲೂ ಪರ್ಪಲ್ಲು ಮತ್ತು ಗ್ರೀನ್ ಮೆಟ್ರೋ ಹಚ್ಚೋದು. ಸೊ ಬನ್ನಿ ಹತ್ತಿ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸದ್ಯಕ್ಕೆ ಈಗ ತಾನೆ ಎಲ್ಲ ಗ್ರೀನ್ ಲೈನ್ ಎಲ್ಲ ಮೆಟ್ರೋ ಇಳಿದು ಈಗ ಕಾಲೇಜ್ ಹತ್ರ ಹೋಗ್ತಿದ್ದೀನಿ. ಸರಿ ಬನ್ನಿ ಹೋಗೋಣ. ತಕ್ಷಣ ನಮಗೆಲ್ಲಿ ಬಸ್ಸು ಅಂದರೆ ಡೈರೆಕ್ಟಾಗಿ ಕಾಲೇಜಿಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ. 5 ರೂಪಾಯಿ ಕೊಟ್ಟು ಮತ್ತೆ ಇಲ್ಲಿಂದ ಮತ್ತಿಕೆರೆ ಬಸ್ ಸ್ಟಾಪ್ ಅಂತ ಹೇಳಿದ್ರೆ ಅಲ್ಲೇ ಬಿಡ್ತಾರೆ. ಸೊ ಬನ್ನಿ, ಇವಾಗ ಇನ್ನೊಂದು ಬಸ್ ಇದೆ ಅಷ್ಟೇ, ಒಂದು 2 ನಿಮಿಷ ಇರುತ್ತೆ ಅಷ್ಟೇ ಜರ್ನಿ. ಬನ್ನಿ ಹೋಗೋಣ. ನಾನು ಜಸ್ಟ್ ಕಾಲೇಜ್ ಹತ್ರ ಹೋಗ್ತಿದ್ದೀನಿ ಗುರು. ಸೆಕೆಂಡ್ ಸೆಮ್ಮು, ಫಸ್ಟ್ ಸೆಮ್ ನಿಮ್ಮ ಜೊತೆನೂ ಇದೆ, ಸೆಕೆಂಡ್ ಸೆಮ್ಮು ನಿಮ್ಮ ಜೊತೆ ಹೋಗ್ತಿದ್ದೀನಿ. ಯಾವತ್ತೂ ನಿಮ್ಮ ಜೊತೆ ಹೋಗ್ತಿದ್ದೀನಿ, ನೀವಿದ್ರೆ ನಾನು ಇರ್ತೀನಿ ಅಂತ ಅನಿಸಿದೆ. ಬನ್ನಿ ಒಂದು ಡೈಲಾಗ್ ಹೇಳ್ತೀನಿ ಈಗ ಗೇಟ್ ಹತ್ರ. ಕರೆಕ್ಟಾಗಿ ಗೇಟ್ ನಂಬರ್ 11. ಈಗ ಬನ್ನಿ ಒಂದು ಹೇಳ್ತೀನಿ. ನಾವು ನಮ್ಮ ಮನಸ್ಸು ಒಳ್ಳೇದು ಮಾಡಿದರೆ ದೇವರು, ಏನಂತೀರಾ? ಈ ಕಾಲೇಜೆಲ್ಲ ಯಾಕೆ ಏನಂತೀರಾ? ಅಷ್ಟೇ ತಾನೇ? ಅಷ್ಟೇ ಅಂದರೆ ಮತ್ತೆ ಅಷ್ಟೇ, ನಮ್ಮಮ್ಮ ಪರಕೆ ಎತ್ಕೊಂಡ್ಬಂದು ಹೊಡಿತಾರೆ. ಬನ್ನಿ ಹೋಗೋಣ. ಕರೆಕ್ಟು ಸೆಕೆಂಡ್ ಸೆಮ್ ದಿನ ದೊಡ್ಡವ್ರನ್ನ ಮಾತಾಡಿ ದೊಡ್ಡವ್ರ ಆಶೀರ್ವಾದ ಇಸ್ಕೊಂಡು ಹೋಗೋಣ. ಇದು ಸೆಕೆಂಡ್ ಸೆಮ್, ಇದು ನಂದು. ಫಸ್ಟ್ ಸೆಮ್ ಕಂಪ್ಲೀಟಾಗಿ ಮುಗೀತು, ಸೆಕೆಂಡ್ ಸೆಮ್ ಹೋಗ್ತಿದ್ದೀನಿ. ನಿಮ್ಮಂಥವ್ರ ಆಶೀರ್ವಾದ. ಒಳ್ಳೇದಾಗಲಿ, ಒಳ್ಳೇದು. ನೀವು ಜಾಬ್ ಸಿಗಲಿ, ತಂದೆ ತಾಯಿ ನೋಡಿಕೆ, ಬಂಧು ಬಳಗ ನೋಡಿಕೆ, ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು. ಬಂದೇಟಿಗೆ ತಂದೆ ತಾಯಿ ಕಡೆ ದೂರ ಆಗಬೇಡಿ. ಇಲ್ಲ ಅಜ್ಜ ಇಟ್ಟೆ ಸೆಕೆಂಡ್ ಸೆಮ್ ಆಯಿತು. ಬನ್ನಿ ಹೋಗೋಣ. ನಂಗೆ ಕಿರ್ಚಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಿದ್ರಲ್ಲ, ಸೈಲೆನ್ಸ್ ಪ್ಲೀಸ್ ಅಂತಿದೆ. ನಂಗೆ ಕಿರ್ಚಕ್ಕಾಗಲ್ಲ. ಅಲೋ ಅಮ್ಮ, ನಾನು ಸೆಕೆಂಡ್ ಸೆಮ್ ಬಂದಿದ್ದೇನೆ. ಬನ್ನಿ ಹೋಗೋಣ ಈಗ. ನಮ್ಮ ಕ್ಲಾಸ್ ತೋರಿಸ್ತೀನಿ.
ಇವಾಗ ಮೆಟ್ಲು ಹತ್ತಿದ್ದೀವಿ. ಸೊ ಅದನ್ನು ಹೇಳ್ಬೇಕಂತ ಹೇಳಿದ್ರೆ ಹೇಳಬೇಕು, ಯಾಕಂದರೆ ಇದೆಲ್ಲ ಬ್ಲಾಗ್ ಅಲ್ಲ. ಸೊ ಮೆಟ್ಲು ಹತ್ತಿದ್ದೀನಿ, ಬನ್ನಿ ಹೋಗೋಣ. ಇನ್ನೊಂದು ಫ್ಲೋರ್ ಹತ್ತಬೇಕು. ಸೊ ಬನ್ನಿ. ಫಸ್ಟ್ ಸೆಮ್ ಎಲ್ಲಿ ಕೂತ್ಕೊಂಡಿದ್ವೋ ಸೆಕೆಂಡ್ ಸೆಮ್ಮು ಅಲ್ಲೇ ಅಂತೆ. ಸೊ ಹಿಂಗೆ ಹತ್ತಾ ಹಿಂಗೆ ಹೋದರೆ ಲೆವೆಲ್ 3 ಬಂದರೆ ನಮ್ಮ ಕ್ಲಾಸ್ ಬರುತ್ತೆ. ಬನ್ನಿ ಹಂಗೆ ಹೋಗೋಣ. ಈಗ ನಮ್ಮ ಕ್ಲಾಸ್ ಹುಡುಗಿರು ಯಾರೂ ನೋಡಿಲ್ಲ ಅಂದರೆ ಪರವಾಗಿಲ್ಲ. ಸೊ ಹಂಗೆ ವ್ಲಾಗ್ ಮಾಡಾದಮೇಲೆ ನೋಡಲಿ ಪರವಾಗಿಲ್ಲ. ಯಾಕೆಂತ ಹೇಳಿದ್ರೆ ಅವಾಗೊಂದು ಇರುತ್ತೆ. ಇವಾಗ ನೋಡಿದ್ರೆ ಇವನೇನು ಅಂದ್ಕೊತಾರೆ. ಸರಿ ಬನ್ನಿ ಹೋಗೋಣ. ಒಂದು ಬೀಜ ಮಾಡ್ಕೊಳ್ಳೋಣ. ಟನನನ ನೋ ಟನನನ ನೋ ಟನನನ 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 ಇದೇ ಗುರು ನಮ್ಮ ಉದ್ಧಾರ ಆಗೋ ಕ್ಲಾಸು, ನಾವು ಉದ್ಧಾರ ಮಾಡೋ ಕ್ಲಾಸು, ನಾನು ಉದ್ಧಾರ ಆಗೋ ಕ್ಲಾಸು, ನನ್ನ ಉದ್ಧಾರ ಮಾಡೋ ಬೋರ್ಡು, ನನ್ನ ಟೀಚರ್ ನಿಂತ್ಕೊಂಡು ಪಾಠ ಮಾಡೋ ಜಾಗ ನಮ್ಮದು. ಗೊತ್ತು ತಾನೆ ಲಾಸ್ಟೇ ನಮ್ಮದು. ಸರಿ, ಇದು ಪ್ರೊಜೆಕ್ಟ್ರು ಎಲ್ಲ ಗೊತ್ತಿರುತ್ತೆ, ಎಲ್ಲ ಹೇಳ್ಬಾರ್ದು. ಇವಾಗ ಒಂದು ಡೈಲಾಗ್ ಹೇಳೋಣ ಬನ್ನಿ. ಎಲ್ಲ ಸ್ಟೂಡೆಂಟ್ಸ್ ನೋಡಿ, ಇವತ್ತು ನಾನು ಒಂದು ಪಾಠ ಹೇಳ್ಕೊಡ್ತೀನಿ, ಅದನ್ನೇ ಎಲ್ಲರೂ ಹೇಳಬೇಕು. ಏನಂತೀರಾ? ಓಕೆನಾ ಎಲ್ಲರಿಗೂ? ಹಲೋ ಅಮ್ಮ, ನಾನು ಸೆಕೆಂಡ್ ಸೆಮ್ಗೆ ಬಂದಿದ್ದೀನಿ, ಏನಂತೀರಾ? ಅಷ್ಟೇ, ಏನಿದೆ ಹಂಗಿರುತ್ತೆ ನಮ್ಮ ಅವ ಮೈಂಟೈನ್ ಮಾಡಬೇಕು. ಇದು ಸೆಕೆಂಡ್ ಸೆಮ್ಮು, 2000 ಸಬ್ಸ್ಕ್ರೈಬರ್ಸಲ್ಲಿದ್ದೀನಿ. ಸೆಕೆಂಡ್ ಸೆಮ್ ಮುಗಿದು ಅಷ್ಟೇ ಒಳಗಡೆ ಒಂದು 5 ಆಗಲಿ ಸಾಕು. ನಂಗೆ ಅಷ್ಟು ಜಾಸ್ತಿ ಬೇಡ, ನಂಗೆ ಆಸೆ ಇಲ್ಲ. ಸೊ 5 ಆಗಲಿ ಸಾಕು. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ನಮ್ಮ ಕ್ಲಾಸು, ಹೇಳಿದ್ನಲ್ಲ ಇದು ನಮ್ಮ ಕ್ಲಾಸು. ನೆಕ್ಸ್ಟು ಇಲ್ಲಿ ನೋಡ್ತಿದ್ದೀರಲ್ಲ, ಇದೇನು ಕಾಣಿಸ್ತಿದೆ ಬಿಲ್ಡಿಂಗು, ಅದು ಗರ್ಲ್ಸು ಹಾಸ್ಟ್ಲು. ಹೆಂಗಿದೆ? ಫುಲ್ ಸಿಸ್ಟಮ್ ಮೇಂಟೈನ್ ಮಾಡಿದ್ದೀವಿ ನಾವಲ್ಲ, ಹಂಗಿರುತ್ತೆ. ಬನ್ನಿ ಈಗ ಸರಿ ಗುರು, ಈಗ ಊಟ ತಿಂದು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ಲ ಆಗ ಪರಿಚಯ ಮಾಡಿಸ್ತೀನಿ. ಸರಿ, ಇವಾಗ ಊಟ ತಿನ್ನೋಣ ಬನ್ನಿ. ಸದ್ಯಕ್ಕೆ ನೋಡಿ ಇಬ್ಬರು ಬಂದಿದ್ದಾರೆ. ಇನ್ನು ನೋಡ್ಕೊಳ್ಳಿ, ಹಂಗೆ ಫುಲ್ ಎಲ್ಲ ಕವರ್ ಆಗಿಬಿಡ್ತಾರೆ ಪ್ಲೇಸಸ್ಸು. ಇರಿ ನಾವು ಊಟ ತಿಂದುಬಿಡೋಣ. ಬಂದಿದ ತಕ್ಷಣ ಸ್ಟಾರ್ಟ್ ಮಾಡೋಣ. ಮಚಾ 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 ಹಾ 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 ಅಲ್ಲಲ್ಲ ನೋಡಿ ಹುಡುಗಿರ ಹತ್ರ ನೋಡಿ ಎಷ್ಟು ಬಿಲ್ಡಪ್. ಇವಾಗ ನನ್ನ ಹತ್ರ ಬರಲಿ ನೋಡಿ ಎಷ್ಟು ಬಿಲ್ಡಪ್ ಕೊಡ್ತಾನೆ. ಈಗ ನೋಡ್ಕೊಳ್ಳಿ ಹಂಗೆ. ಕ್ಯಾಮ್ರಾಮನ್ ಜಲ್ದಿ ಫೋಕಸ್ ಕರೋ, ಫೋಕಸ್. ಮಚ ಇಲ್ಲಿ ನೋಡು, ಇಲ್ಲಿ ಒಂದೇ ಒಂದು ನಿಮಿಷ ನೋಡು, ಪರವಾಗಿಲ್ಲ. ಇವಾಗ ಗಂಟ ಹುಡುಗಿ ಹತ್ರ ಏನು ಮಾತಾಡಿದ್ದು? ನಾನು ಅಷ್ಟು ಕರೆದ್ಮೇಲೆ ಯಾಕೆ ಕೇಳಿಸಿಲ್ಲ? ಸಾಂಗ್ ಇತ್ತು ಲೈಟಾಗಿ ನೋಡಿ ಗುರು, ಹುಡುಗಿರ್ನ ಮಾತಾಡಿದ ತಕ್ಷಣ ಹೆಂಗಿದಾರೋ ನಿಜ. ಆತರ ಏನಿಲ್ಲ, ನಾವು ನಮ್ಮನ್ನು ಸೊಳ್ಳೆದ್ ಮಾಡ್ಬೇಕು. ಹುಡುಗಿರ್ ಯಾಕೆ ಮತ್ತೆ ನಿಂಗೆ? ಹುಡುಗಿರ್ ಯಾಕೆ ನಗುತ್ತೆ ನಿಂಗೆ? ಒಳ್ಳೇದಿದ್ರೆ ಸಾಕಪ್ಪ ಅಷ್ಟೇ. ನೋಡಿ ಅವ್ನು ಎಷ್ಟು ಚೆನ್ನಾಗಿ ಓದ್ತಿದ್ದಾನೆ ನೋಡಿದ್ರೆ. ಅವ್ನು ಬರೀ ಓದ್ತಾ ಇರ್ತಾರೆ. ಅಂಥವ್ರು ಓದೋರು ಇರ್ತಾರೆ. ಇಂಥವ್ರು ನೋಡಿ ಕೂದಲು ಬಿಟ್ಕೊಂಡು ಹೆಂಗಿದೀವೋ. ನಾನು ನೋಡಿ ಇನ್ನು ಊಟ ಇಟ್ಕೊಂಡು ಅದನ್ನು ಕೇಳ್ತೆ ಅಷ್ಟೇ, ಮತ್ತೇನಿಲ್ಲ. ಏನು ಹಂಗೆ ಮಾಡ್ತೀನಿ. ಏಯ್ ಮಚ್ಚ ಧನುಷ್, ನಾವು ಫಸ್ಟ್ ಸೆಮ್ಮಲ್ಲಿ ತಿಳ್ಕೊಳೋಷ್ಗೆ ಟೈಮ್ ಆಗೋಯ್ತು. ಸೆಕೆಂಡ್ ಸೆಮ್ಮನ್ನ ಓದೋಣ ಅಂದ್ಕೊಂಡಿದ್ದೀವಿ, ಆದರೆ ಥರ್ಡ್ ಸೆಮ್ನಿಂದ ಸ್ಟಾರ್ಟ್ ಮಾಡೋಣ ಓದೋಕ್ಕೆ. ಏನಂತೀಯ? ಆಯ್ತಪ್ಪ, ಮನೇಲಿ ರಾಡೆ ನನಗೆ ಆಮೇಲೆ ಹಿಂಗೆ ಹೇಳಿ ನೀನು. ಹಿಂಗೆ ಹೇಳಿ ನೀನು ಮನೇಲಿ ರಾಡೆ ನನಗೆ ಆಮೇಲೆ. ನೋಡಿ ಗುರು, ನಾವು ಫಸ್ಟ್ ಸೆಮ್ಮಲ್ಲಿ ತಿಳ್ಕೊಂಡಿದ್ದೀವಿ, ಸೆಕೆಂಡ್ ಸೆಮ್ಮಲ್ಲಿ ಓದಬೇಕು ಅಂದ್ಕೊಂಡಿದ್ದೀವಿ, ಥರ್ಡ್ ಸೆಮ್ಮಲ್ಲಿ ಓದ್ತೀವಿ. ಇಷ್ಟೇ, ಏನಿದೆ ಮತ್ತೆ? ನಾವು ನಮ್ಮನ್ನು ಸೊಳ್ಳೆದು ಮಾಡುತ್ತೆ. ಅವ್ನು ನೋಡು ಎಲ್ಲರಿಗಿಂತ ಚೆನ್ನಾಗಿ ಅವನೇ ಆಮೇಲೆ ಅಲ್ಲಿ ಓದೋದು. ನಾನಲ್ಲ, ಏನಲ್ಲ, ಕರಿಮರಿ ಮಾಲೀಕ ನಾನಲ್ಲ. ಕರಿಮರಿ ಮಾಲೀಕ ಅವನೇ ಓದೋದ್ರಲ್ಲಿ. ಇವರಿಬ್ಬರೇ ಅಲ್ಲ, ನನಗೆ ಸೇರಿಸ್ಬೇಡ. ಮ್ಯಾಥ್ಸ್ ಟೀಚರ್ ಗುರು, ಫಸ್ಟ್ ಟೈಮ್ ಮ್ಯಾಥ್ಸ್ ಟೀಚರ್ ಬಂದಿದ್ದಾರೆ ನೋಡಿ. ಮ್ಯಾಥ್ಸ್ ಟೀಚರ್ ಬಂದು ಪಾಠ ಮಾಡ್ತಿದ್ದಾರೆ. ನಾವಿಬ್ಬರು ಲಾಸ್ಟ್ ಬೆಂಚಲ್ಲಿದ್ದೀವಿ. ಇವತ್ತು ಮೆಟ್ಟಲ್ಲೇ ಓಡಿಸೋದು. ಏನು ಅರ್ಥ ಆಗಲ್ಲ, ಹೋಗಿ ಈಗ ತೋರಿಸ್ತೀನಿ. ಹಾಯ್ ಬ್ರೋ, कैसा लग रहा है सेकंड सेम? सेकंड सेम अभी तो दे नहीं सकता, बट तभी बोलता हूँ
आपका जूनियर्स को क्या बोलता है AIML के बारे में? भाई AIML लो बट रमैया में मत आओ। रमैया में मत आओ। रमैया सबसे क्या बोले अजीब मोये मोये हो गया या मोये मोये हो गया हमारा साथ मोये 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 हो गया क्या बोलता हूँ क्या ಗುರು ಇಲ್ಲಿ ನೋಡಿ ಗುರು ನೀರು ಚಿಕ್ಕ ಹುಡುಗಿ ಥರ ಈ ಥರ ಆಡೋದು ನನ್ನ ಮಗ ತೋರಿಸಲ್ಲ ನೀನು ಏಯ್ ನಡಿಯೋ ಏನ ನೀನು ಬ್ಲಾಗ್ ಮುಚ್ಚಾಕ್ಯಾ ತಗ್ಗಿ ಫಸ್ಟು ಒಂಥರ ನಾವು ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಟ್ರ್ಯಾಕ್ಸ್ ಎಲ್ಲ ಇರುತ್ತೆ ಏನಂತೀರಾ ವರ್ಷಿತಾ ಅವರೇ ವರ್ಷಿತಾ ಓದಲ್ಲ ಅಂದ್ಬಿಟ್ಟು ಕ್ಲಾಸ್ಗೆ ಟಾಪ್ ಮಾಡೋದು. ನಾನೇನು ಟಾಪ್ ಮಾಡಿದೆ ನಿನ್ನ ತಂದೆ ಸುಮ್ಮನೆ ಇರಪ್ಪ ನಾನು ಯಾಕೆ ಟಾಪ್ ಮಾಡಿಲ್ಲ ಏ ಸರಿ ಕಟ್ ಮಾಡಿದೆ ಬಿಡು ಹೋಗ್ಲಿ ಯಾಕೆ ಎಲ್ಲ ಹೇಳ್ತೀಯ ಸುಳ್ಳು ಹೇಳ್ತೀಯ ಪಕ್ಕ ಕಟ್ ಮಾಡಿದೆ ಬಿಡು ಮತ್ತೆ ಕೆಳಗಡೆ ಫೋನು ವರ್ಷದ ಎಷ್ಟು ಬಂದಿತ್ತು? ಗೊತ್ತಿರಪ್ಪ ನಾನು ಹೇಳಂಗೂ ಇಲ್ಲ ಹೇಳ್ತದಲ್ಲ ಫಸ್ಟ್ DI ಸೆಕೆಂಡ್ DI. ನಾನು ಹೇಳಿದ್ದೆ ಅವ್ರು ಜಾಸ್ತಿ ಕೊಟ್ಟರು ಮಚ್ಚ ಮೊಯೆ ಮೊಯೆ ಆಗೋಗಿದೆ ಅಲ್ವ ಇವ್ಳ ಲೈಫಲ್ಲಿ ಹೌದು ನಮ್ಮ ಲೈಫಲ್ಲಿ ಆಗಿರೋದಲ್ಲ ಅವಳ ಲೈಫಲ್ಲಿ ಏನಾಗಿದೆ? ಸೆವೆನ್ ಅಷ್ಟು ಚೆನ್ನಾಗಿ ಬರ್ತಿಲ್ಲ ಈ ಥರ ಗ್ಯಾಪ್ ಇದ್ದಾಗ ಈ ಥರ ಮಾತಾಡ್ತಾರೆ ನಮ್ಮವರು ಏನು ಬಗ್ಗೆ ಮಾತಾಡ್ತಾರೆ ಅಂದರೆ ಅವರು ಇವ್ನ ಪ್ಲೇಸ್ಮೆಂಟ್ಸ್ ಬಗ್ಗೆ ಮಾತಾಡ್ತಾನೆ ಅವ್ನು CGP ಬಗ್ಗೆ ಮಾತಾಡ್ತಾನೆ ಇವ್ನ ಹುಡುಗಿ ಬಗ್ಗೆ ಮಾತಾಡ್ತಾನೆ ಅವನಂತೂ ಬಿಡಿ ಅವ್ನು ಯಾವತ್ತು ಓದೋದ್ರಲ್ಲೇ ಇರ್ತಾನೆ ಹೇಳೋಷ್ಟಿಲ್ಲ ಹಾಯ್ ಗೈಸ್ ಸಬ್ಸ್ಕ್ರೈಬ್ ಟು ಮುಕ್ಕುಸ್ ಮ್ಯಾಜಿಕ್ ತುಂಬ ಹಾರ್ಡ್ ವರ್ಕ್ ಯೂಟ್ಯೂಬರ್ ಇವನು ಡೈಲಿ ಬ್ಲಾಗ್ಸ್ ಅಪ್ಲೋಡ್ ಮಾಡ್ತಾನೆ ಓಕೆ ಮಚ್ಚ ಹಾಯ್ ಮಚ್ಚ ಹಾಯ್ ಮಚ್ಚ ಕನ್ನಡ ಮಾತಾಡೋ ಇವರು ಅಷ್ಟೇ ಈ ಬ್ಯಾಚ್ ಎಲ್ಲ ಓದೋರೆ ಬಿಡಿ ನಮಗೆಲ್ಲ ಸೆಟ್ ಆಗಲ್ಲ ಬ್ಯಾಚ್ ಎಲ್ಲ ಹಾಯ್ ಅಂತ ಹೇಳ್ರು ಮಗ ಹಾಯ್ ಅಂತ ಹೇಳಿ ಮಗ ಇವರೆಲ್ಲ ಓದೋರೆ ಬಿಡಿ ನಮಗೆ ಇವ್ರ ಹತ್ರ ಅಷ್ಟೊಂದು ಬಾಂಧವ್ಯ ಇಲ್ಲ ಇವ್ರೇನಿದ್ರೆ ಇವ್ರ ಹತ್ರ ಡೌಟ್ಸ್ ಕೇಳೋತ್ತಪ್ಪ ನಮ್ಮ ಹತ್ರ ಇವ್ರ ಹತ್ರ ಏನಿರಲ್ಲ ನೋಡಿ ಇದು ಫಸ್ಟ್ ಬೆಂಚರ್ಸು ನಾವು ಗೊತ್ತಲ್ಲ ಲಾಸ್ಟ್ ಬೆಂಚರ್ಸ್ ಹೆಂಗೆ ಅಂತ ವರ್ಷಿತಾ A little longer than a few minutes later. ಸೊ ಗುರು ಲಂಚ್ ಬ್ರೇಕಲ್ಲಿ ನಮ್ಮ ಕ್ಲಾಸ್ ಈ ಥರ ಇರುತ್ತೆ ನೋಡ್ಕೊಳ್ಳಿ ಅಷ್ಟೇ ಕ್ಲಾಸ್ ಬಿಟ್ಟರೆ ಸಹ ಒಬ್ಬರು ಇರೋಲ್ಲ ಅಷ್ಟೇ ಈಗ ಲಂಚ್ ಬ್ರೇಕು ಸೊ ಲಂಚ್ ತಿನ್ಕೊಂಡು ಮತ್ತು ಒಂದು ಸ್ವಲ್ಪ ನಾನು ಫೋನಲ್ಲಿ ಯೂಟ್ಯೂಬ್ ವೀಡಿಯೋಸ್ ನೋಡಿಕೊಂಡು ಮತ್ತು ಹಿಂಗೆ ಟೈಮ್ ವೇಸ್ಟ್ ಮಾಡಿಕೊಂಡು ಮತ್ತೆ ಮನೆಗೆ ಹೋಗೋಣ ಬನ್ನಿ ಅಷ್ಟೇ 1 hour later. ನಾನು ನಮ್ಮ ಪ್ರಾಕ್ಟರ್ನ ಮೀಟ್ ಆಗಕ್ಕೆ ಹೋಗಿದ್ದೆ ನಮ್ಮ ಪ್ರಾಕ್ಟರ್ನ ಮೀಟ್ ಆಗಿ ಬರೋಷ್ಟಿಗೆ ಕ್ಲಾಸಲ್ಲಿ ಟೈಮೇ ಆಗೋಗಿದೆ ನೋಡಿ ಕ್ಲಾಸಸ್ ನಡೀತೈತೆ ನಾನು ನೋಡಿ ಆಚೆ ಕಡೆ ಕೂತ್ಕೊಂಡಿದ್ದೀನಿ ಸೊ ಈ ಥರ ಇದೆ ನನ್ನ ಸೆಕೆಂಡ್ ಸೆಮ್ಮು ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ನೋಡಿ ಕ್ಲಾಸಸ್ ನಡೀತಾ ಇದೆ ನಾನು ನೋಡಿ ಆಚೆ ಕಡೆ ಕೂತ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಪ್ರಾಕ್ಟರ್ನ ಮೀಟ್ ಆಗಿ ಅಂತಿರಲಿಲ್ಲ ಜಾಸ್ತಿ ದಿನ ಆಯಿತು ಪ್ರಾಕ್ಟರ್ನ ಮೀಟಾಗಿ ಸೊ ಪ್ರಾಕ್ಟರ್ನ ಮೀಟಾಗಿ ಬಂದಿದ್ದೀನಿ